ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು 40 ಡೇಸ್ ಚಾಲೆಂಜ್ನ ಡೇ 3. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ವೆಯ್ಟ್ ಚೆಕ್ ಮಾಡಿದೆ. ವಾಟರ್ ಬಾಟಲಲ್ಲಿ ನೀರು ಇರಲಿಲ್ಲ, ಸೊ ಅದಕ್ಕೆ ಫಿಲ್ ಮಾಡ್ಕೊಂಬರೋಣ ಅಂತ ಕೆಳಗಡೆ ಹೋಗಿ ಅಲ್ಲೇ ನನ್ನ ಡಿಟಾಕ್ಸ್ ಡ್ರಿಂಕ್ಸ್, ಮೇಥಿ ವಾಟರ್ ಜೊತೆಗೆ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಕ್ಲಾಸ್ಗೆ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನನ್ನ ಪರ್ಸ್ನಲ್ ಟ್ರೈನಿಂಗ್ ಸೆಷನ್ ಸ್ವಲ್ಪ ಬೇಗ ಇತ್ತು, ಅದಕ್ಕೆ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಮಾವ ಬಿಸಿ ಬಿಸಿ ಎಗ್ ದೋಸೆ ರೆಡಿ ಮಾಡಿದರು. ಸೊ ಕೆಳಗಡೆ ಬ್ರೇಕ್ಫಾಸ್ಟ್ಗೆ ಅಂತ ಹೋದೆ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಎಗ್ ದೋಸೆ, ಆಲೂ ಪಲ್ಯ ಆ್ಯಂಡ್ ಚಟ್ನಿ. ಸೊ ಕೆಳಗಡೆನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕ್ಲಾಸಿಗೆ ಹೊರಟೆ. ಸೆಷನ್ ಮುಗಿಸ್ಕೊಂಡು ಬಂದು ಬಿರಿಯಾನಿ ಪ್ರಿಪೇರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅವಾಗವಾಗ ಕುಕ್ ಮಾಡ್ತೀನಿ. ಕುಕ್ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲ, ನಾವು ಮನೇಲಿ ಬಿಡಲ್ಲ. ಈ ಥರ ರೇರ್ ಆಗಿ ಅವಾಗವಾಗ ನನಗಿಷ್ಟ ಆಗಿದ್ದನ್ನ ಅವ್ರಿಗೂ ಕೂಡ ಪ್ರಿಪೇರ್ ಮಾಡಿಕೊಡ್ತಿರ್ತೀನಿ. ಇವತ್ತಿನ ನಾನು ಬಿರಿಯಾನಿ ಮಾಡಿದ್ದೀನಿ. ಆಬ್ವಿಯಸ್ಲಿ ಚಿಕನ್ ಇದೆ ಆ್ಯಂಡ್ ಕಾರ್ಬ್ಸ್, ಪ್ರೋಟೀನ್ ಸೋರ್ಸ್ ಎಲ್ಲ ಕವರ್ ಆಗುತ್ತೆ. ಸೌತೆಕಾಯಿ ಇದೆ ಆ್ಯಂಡ್ ಸ್ವಲ್ಪ ಮೊಸರು ಇದೆ ಆ್ಯಂಡ್ ಜೊತೆಗೆ ಮಲ್ಟಿ ವಿಟಮಿನ್ ಒಂದು ಸಪ್ಲಿಮೆಂಟ್. ನೆನ್ನೆ ಪ್ರತಿ ಎಕ್ಸಸೈಸ್ ಆದಮೇಲೆ ವಾಕ್ ಮಾಡಿ ಅಂತ ಹೇಳಿದ್ದೆ. ಎಷ್ಟು ಜನ ಮಾಡ್ತಾಯಿದ್ದೀರಾ? ಮಿಸ್ ಮಾಡಿದೆ ಮಾಡಿ. ಊಟ ಮಾಡೋ ಅಷ್ಟರಲ್ಲಿ ನನ್ನ ಯೂಟ್ಯೂಬ್ ವಿಡಿಯೋ ಕೂಡ ಅಪ್ಲೋಡ್ ಆಗಿತ್ತು. ಅದನ್ನು ನೋಡಿಕೊಂಡು ಊಟ ಮುಗಿಸಿ ಮಜ್ಜಿಗೆ ಕೂಡ ಕೊಡುತ್ತೆ. ನಾಳೆ ಏನು ಮಾಡಬೇಕನ್ನೋದನ್ನ ಇವತ್ತು ನೈಟೇ ಡಿಸೈಡ್ ಮಾಡಿಕೊಂಡು ಒಂದು ಶೆಡ್ಯೂಲ್ ಇಲ್ಲ ನೋಟ್ ಮಾಡೋದು ಬರಬೇಕು ಇಲ್ಲ ಎಷ್ಟು ಜನ ಆಡುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಡೈಲಿ ಫಾಲೋ ಮಾಡ್ತೀನಿ. ಸೊ ಅದರಿಂದನೇ ನನ್ನ ಕೆಲಸ ತುಂಬ ಈಸಿಯಾಗಿ ಹೋಗುತ್ತೆ. ಈಗ ಒಂದು 15 ಮಿನಿಟ್ಸ್ ಬಿಟ್ಟು ವರ್ಕೌಟ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಬಿಕಾಸ್ 3 o'clock ಕಾಲ್ ಇದೆ. ಬಿಫೋರ್ ದಟ್ ವರ್ಕೌಟ್ ಮುಗಿಸಿ ಫ್ರೆಶ್ ಅಪ್ ಆಗಿದ್ರೆ ನನಗೆ ಬೆಟರ್. ಅದಾದಮೇಲೆ 4 o'clock ಒಂದು ಕಾಲ್ ಇದೆ, ಆನ್ ಬೋರ್ಡಿಂಗ್ ಕಾಲ್. ಸೊ ಅದನ್ನು ಕೂಡ ಅಟೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು. ಯೂಶ್ವಲಿ ನಾನು ಅಟೆಂಡ್ ಮಾಡಲ್ಲ, ಅದನ್ನು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಚೇಂಜಸ್ ಆಗಿದೆ, ಅದನ್ನು ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ 5 o'clock ಸೆಷನ್ಸ್ ಇರುತ್ತೆ. ಸೊ ನನಗೆ ಅಂತ ಟೈಮ್ ಸಿಗೋದು ತುಂಬ ಕಡಿಮೆ ಇದೆ ಈಗ. ಸೊ ಈಗಲೇ ವರ್ಕೌಟ್ ಮಾಡಿಬಿಟ್ರೆ ನಾನು ಮುಂದೆ ಸ್ಕಿಪ್ ಮಾಡೋ ಥರ ಇರಲ್ಲ. ಇಲ್ಲಾಂದರೆ ಸೆಷನ್ ಆದಮೇಲೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಮತ್ತು ಊಟ ಲೇಟ್ ಆಗಿಬಿಡುತ್ತೆ. ಸೊ ಸಿಕ್ಕಿದ ಟೈಮಲ್ಲಿ ಮುಗಿಸ್ಬಿಡ್ತೀನಿ. ಆಲ್ರೆಡಿ 2:15 ಟೈಮ್. ಗಟ್ ಪ್ರೋಗ್ರಾಮ್ ಕಾಲ್ ಇದೆ. ಸೊ ವರ್ಕೌಟ್ ಮುಗಿಸಿ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಕ್ವಿಕ್ಕಾಗಿ 30 ಮಿನಿಟ್ಸ್ ವರ್ಕೌಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಮುಗಿಸ್ಕೊಂಡು ಬಿಡ್ತೀನಿ. ಆ್ಯಂಡ್ ಇವತ್ತು ನನ್ನ ಸೆಷನಲ್ಲಿ ಡಂಬಲ್ ಸೆಷನ್ಸ್ ಇದೆ. ಸೊ ನಾನೀಗ ಅದಕ್ಕೆ ಫ್ಯಾಟ್ ಬರ್ನಿಂಗ್ ಸೆಷನ್ನ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಿದ್ದೀನಿ. ಸೊ ಕ್ಯಾಲರೀಸ್ ಬರ್ನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡಂಬಲ್ಸ್ ವರ್ಕೌಟ್ ಮಾಡಿದಾಗ ತುಂಬ ಕಡಿಮೆ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಬಟ್ ಎಸ್, ಗುಡ್ ಫಾರ್ ಮಸಲ್ಸ್, ಟೋನ್ ಅಪ್ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯದು. ಬಟ್ ಕ್ಯಾಲರೀಸ್ ಬರ್ನ್ ಆಗೋದು ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್ ಈ 40 ಡೇಸಲ್ಲಿ. ಬಿಕಾಸ್ ನನ್ನೊಂದು ಟಾರ್ಗೆಟ್ ಇದೆ ರೀಚ್ ಆಗೋಕ್ಕೆ. ಸೊ ಮೀನ್ ವೈಲ್ ಆ ಥರ ಡಂಬಲ್ ಸೆಷನ್ಸ್ ಇದ್ದಿದ್ದ ದಿನ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಸೆಷನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಸೆಷನ್ ಮುಗೀತು. ಕ್ವಿಕ್ಕಾಗಿ ಹೋಗಿ ಸ್ನಾನ ಮಾಡ್ಕೊಬರ್ತೀನಿ. ಜಸ್ಟ್ 15 ಮಿನಿಟ್ಸ್ ಇದ್ರೆ 2:45 ಆಗೋಗಿದೆ ಆಲ್ರೆಡಿ. ಡೈಲಿ ಮಿನಿಮಮ್ ಅಂದರೂ 3 ಟೈಮ್ ಶವರ್ ತೊಗೊತೀನಿ ನಾನು. ಬಿಕಾಸ್ ಬೆಳಿಗ್ಗೆ ಸೆಷನ್ಗೆ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಫ್ರೆಶ್ ಫೀಲ್ ಇರಬೇಕು. ಆ್ಯಂಡ್ ಈಗ ವರ್ಕೌಟ್ ಆದಮೇಲೆ ಸ್ನಾನ ಮಾಡಲೇಬೇಕು. ಮತ್ತು ಈವ್ನಿಂಗ್ ವರ್ಕೌಟ್ ಆದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಲೇಬೇಕು. ಓಕೆ, ಬೇಗ ರೆಡಿಯಾಗಿ ಬಂದು ಸಿಗ್ತೀನಿ. ಸೊ ನೋಡಿಲ್ಲ ಅಂದವ್ರಿಗೆ ಜಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ನನ್ನ ಹೆಸರು ದೀಪಾ ಆ್ಯಂಡ್ ಈ ಕಂಪ್ನಿಯ ಫೌಂಡರ್. ನಮ್ಮ ಕಂಪ್ನಿ ಇಂಟೆನ್ಷನ್ ಏನು ಅಂತ ನಿಮಗೆ ಅದಿತಿ ಅವರು ಈಗ ಆಲ್ರೆಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ಫ್ಯೂ ಪಾಯಿಂಟ್ಸ್ ನಾನು ಹೈಲೈಟ್ ಮಾಡಬೇಕು. ಒಂದು, ಪ್ರತಿಯೊಬ್ಬರು ಹರ್ವಿಲ್ ಅಡ್ಮಿಷನ್ ಆದಮೇಲೆ 48 ಅವರ್ಸಲ್ಲಿ ಒಂದು ಆನ್ ಬೋರ್ಡಿಂಗ್ ಕಾಲ್ ಇರುತ್ತೆ. ಕಂಪ್ಲೀಟಾಗಿ ನಮ್ಮ ಕಂಪ್ನಿ ಬಗ್ಗೆ ಯಾಕೆ 99 ರೂಪೀಸ್ ಅಂತ ಡೀಟೇಲ್ಸ್ನ ಫುಲ್ ಕೊಡ್ತೇವೆ. ಮೀನ್ ವೈಲ್ ಶ್ರೀ ಟೀ ಕೂಡ ಮಾಡಿಕೊಟ್ರು. ಕಂಪ್ಲೀಟ್ ಆನ್ ಬೋರ್ಡಿಂಗ್ ಕ್ಲಾಸ್ನ ಕೇಳಿಸ್ಕೊತಾ ಇದ್ದೆ. ಕ್ಲಾಸ್ ಮುಗಿದ್ಮೇಲೆ ಒಂದು 15 ಮಿನಿಟ್ಸ್ ಟೈಮ್ ಇತ್ತು. ಇಮಿಡಿಯೇಟಾಗಿ ಸೆಷನ್ಗೆ ರೆಡಿ ಆಗಿ ಸೆಷನ್ನ ಅಟೆಂಡ್ ಮಾಡಿದೆ. ಕ್ಲಾಸ್ ಮುಗೀತು. ಈಗ ಊಟ ಹಾಕೊಂಡ್ಬಂದಿದ್ದೀನಿ. ಒಂದು ದೋಸೆ, ಪಲ್ಯ ಮತ್ತು 1 ಬೌಲ್ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನೈಟ್ ಶಿಫ್ಟ್ ಥರ ನಮ್ಮದು ನಾಳೆ ಅರ್ವಿಲ್ ಅಪ್ಲಿಕೇಶನ್ ಅಪ್ಗ್ರೇಡ್ಗೆ ಹೋಗಬೇಕಾಗಿರೋದ್ರಿಂದ ತುಂಬ ಲೇಟ್ ಆಗುತ್ತೆ ಅನ್ಸುತ್ತೆ ಮಲಗೋದು. ಆ್ಯಂಡ್ ಮಾರ್ನಿಂಗ್ ನನಗೆ ಅರ್ಲಿ ಕ್ಲಾಸ್ ಇದೆ.
ಸೊ ಸ್ವಲ್ಪ ಕಾಪ್ಸ್ ಹಾಕಿದ್ರೆ ಎನರ್ಜಿನೂ ಇರುತ್ತೆ, ಲೇಟಾಗಿ ಮಲ್ಕೊಳ್ಳೋದ್ರಿಂದ ಏನೇ ಕ್ರೇವಿಂಗ್ಸ್ ಆಗಲ್ಲ ಅಂತ ಸ್ವಲ್ಪ ಕಾಪ್ಸ್ ಲೋಡ್ ಮಾಡ್ತಿದ್ದೀನಿ. ಊಟ ಆಯಿತು, ಲಂಚ್ ಬ್ರೇಕ್ ಅಂತ ಹೇಳಿ ಬಂದಿದ್ದೀನಿ. ಟೆಕ್ನಿಕಲ್ ಟೀಮ್ ಕಾಯ್ತಾ ಇದೆ, ಲಿಂಕ್ ಪ್ರತಿಯೊಂದು ಟೆಸ್ಟ್ ಮಾಡಬೇಕು ಬೈ ಮಾಡ್ತಾ. ಸೊ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಈ ವಿಡಿಯೋ ಮುಗಿಸ್ಬಿಡ್ತೇನೆ. ಇವತ್ತು ನಾನು ನಿಮ್ಗೆ ಅಷ್ಟು ಟಿಪ್ಸ್ ಕೊಡೋಕ್ಕಾಗಿಲ್ಲ, ಸೊ ಮಿಸ್ ಮಾಡಿದೆ. ನಾಳೆ ವಿಡಿಯೋನ ವಾಚ್ ಮಾಡಿ. ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಇದೆ, ನಿಮ್ಮ ಮೈಂಡ್ ಸೆಟ್ ಮತ್ತೆ ಲೈಫ್ ಸ್ಟೈಲ್ನ ಹೇಗೆ ಕ್ಯಾರಿ ಮಾಡಬೇಕು, ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಆಗೋದು ಬಿಟ್ಟು ಖುಷಿಯಾಗಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸ್ಮಾಲ್ ಟಿಪ್ ಶೇರ್ ಮಾಡ್ತೀನಿ ನಾಳೆ. ತುಂಬಾ ಯೂಸ್ ಆಗುತ್ತೆ. ಆದ್ರೆ ನಿಮ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವಿಡಿಯೋನು ಕಂಪ್ಲೀಟ್ ಆಗಿ ವಾಚ್ ಮಾಡಿದೀರಾ ಅಂತ ಅನ್ಕೊಂತೀನಿ. ನಾಳೆ ವಿಡಿಯೋನು ವಾಚ್ ಮಾಡಿ. ಅಂಡ್ ಆಲ್ಸೋ ನಾನು ಈಗ ಆಲ್ರೆಡಿ ಕೊಟ್ಟಿರೋ ಟಿಪ್ಸ್ ಅಂದ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡದೇ ಇರೋದು, ಡೈಲಿ ನಾಳೆ ಏನ್ ಮಾಡ್ಬೇಕನ್ನೋದನ್ನ ಮುಂಚೆನೆ ನೋಟ್ ಡೌನ್ ಮಾಡ್ಕೊಳ್ಳೋದು, ಜೊತೆಗೆ ಪ್ರತಿ ಮೀಲ್ ಆದ್ಮೇಲೆ ಜಾಗ್ ಮಾಡೋದು. ಇದನ್ನ ಎಷ್ಟು ಜನ ಮಾಡ್ತಿದ್ದೀರಾ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ನಾಳೆ ಹಂಗಾದ್ರೆ. ಬಾಯ್.